ಸುಳ್ಯ ತಾಲೂಕಿನ ಕೊಡ್ಯಾಲ ಗ್ರಾಮಕ್ಕೆ ಅಡಿಕೆ ಹಳದಿ ರೋಗದ ತೋಟಕ್ಕೆ ನಿಯೋಗದವರು ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಅಡಿಕೆ ತೋಟ ರೈತರ ನೆಲ್ಯಾರ ಮನೆ ಸುಬ್ರಹ್ಮಣ್ಯ ಭಟ್ ತೋಟಕ್ಕೆ ಹಾಗೂ ವಿವಿಧ ರೈತರ ತೋಟಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆ ಹಾಗೂ ಹಳದಿ ರೋಗಕ್ಕೆ ಶಾಶ್ವತ ಪರಿಹಾರ ಮಾಡುವಂತೆ ಆಗ್ರಹಿಸಿದ್ರು. ಇವತ್ತು ಕೊಡಿಯಾಲ ಭಾಗದಲ್ಲಿ ಹಳದಿ ರೋಗ ಪೀಡಿತ ತೋಟಗಳ ಸಮೀಕ್ಷೆಗಾಗಿ ನಾವಿಲ್ಲಿ ಕೊಡಿಯಾಲದಲ್ಲಿದ್ದೇವೆ. ನಾಳೆ ದಿನ ಸುಳ್ಯದಲ್ಲಿ ಮಾನ್ಯ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಒಂದು ಕಾಫಿ ಬೆಳೆ ಅಂದರೆ ಈ ಹಳದಿ ರೋಗ ಪೀಡಿತ ಪ್ರದೇಶಕ್ಕೆ ಒಂದು ಪರ್ಯಾಯ ಬೆಳೆ ಸಾಧ್ಯತೆ ಬಗ್ಗೆ ನಾಳೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದನ್ನು ಕೂಡ ಆ ಮಾಹಿತಿಯನ್ನು ಕೂಡ ಈ ಭಾಗಕ್ಕೆ ತಿಳಿಸಿ ಒಂದು ಸಮೀಕ್ಷೆ ನಡೆಸಿ ನಮಗೆ ಸ್ಪಷ್ಟ ಇಲ್ಲಿಯ ಮಾಹಿತಿ ಸಿಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವಿಲ್ಲಿದ್ದೇವೆ. ಮಾನ್ಯ ಸಂಸದರು ಹಿಂದಿನ ಹಲವಾರು ಪ್ರಯತ್ನಗಳ ನಂತರ ಏನೂ ಫಲ ಸಿಗಲಿಲ್ಲ. ಆ ಕಾರಣಕ್ಕೆ ಭಾಳ ವಿಸ್ತೃತವಾಗಿ ಒಂದು ವಿನೂತನವಾಗಿ ಎಲ್ಲ ಇಲಾಖೆಗಳ ಮೂಲಕ ಹಾಗೆ ಕೇಂದ್ರ ವಾಣಿಜ್ಯ ಸಚಿವರು ಹಾಗೆ ಕೇಂದ್ರ ಕೃಷಿ ಸಚಿವರ ಮುಖೇನ ಈ ಹಳದಿ ರೋಗ ಪೀಡಿತ ಪ್ರದೇಶಕ್ಕೆ ಏನೇನು ಪರ್ಯಾಯ ಬೆಳೆ ಪರಿಹಾರ ಈ ಬಗ್ಗೆ ಭಾಳ ಗಂಭೀರವಾದ ಚಿಂತನೆ ನಡೆಸ್ತಾ ಇದ್ದಾರೆ. ಅದರ ಭಾಗವಾಗಿ ನಾಳೆ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಕಾಫಿ ಬೋರ್ಡ್ನ ಚೇರ್ಮನ್ ಹಾಗೆ ತೋಟಗಾರಿಕೆ ಇಲಾಖೆಯ ಮಂಗಳೂರಿನ ಡೆಪ್ಯೂಟಿ ಡೈರೆಕ್ಟ್ರು, ನಬಾರ್ಡ್ನ ಅಧಿಕಾರಿಗಳು ಹಾಗೆ ಕಾಫಿ ಬೆಳೆ ಪರಿಣತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದು ಒಂದು ಒಳ್ಳೆಯ ಹೆಜ್ಜೆ ಇಟ್ಟಿದ್ದಾರೆ ನಮ್ಮ ಸಂಸದರು. ಆವಾಗ ಅದರ ಸ್ವಲ್ಪ ಸ್ಪ್ರೆಡ್ ಆಗೋದು ಸ್ವಲ್ಪ ಕಡಿಮೆ ಮಟ್ಟದಲ್ಲಿತ್ತು. ಮಿಡ್ಲಲ್ಲಿ ಗದ್ದೆ ಎಲ್ಲ ಇರುವಾಗ, ಯಾವಾಗ ಗದ್ದೆ ನಂತರ ಅಡಿಕೆ ಮಾಡಿದ್ರು ಆವಾಗ ಅದರ ಸ್ಪ್ರೆಡ್ಡಿಂಗ್ ಸ್ಪೀಡ್ ಜಾಸ್ತಿ ಆಗ್ತಾ ಹೋಯಿತು. ಒಂದು ಗಿಡ ಇರುವಾಗ ಭಾರಿ ಬೇಗ ಅದಕ್ಕೆ ಸ್ವಲ್ಪ ಏಜಾದ ಅಡಿಕೆ ಮರಕ್ಕೆ ಸ್ವಲ್ಪ ನಿಧಾನಗತಿಯಲ್ಲಿ ಅದು ಸ್ಪ್ರೆಡ್ ಆಗೋದು. ಸ್ವಲ್ಪ ಗಿಡ ಒಂದು 10 ವರ್ಷದ 15 ವರ್ಷದಾದರೆ ಭಾರಿ ಸ್ಪೀಡ್ ಅದು, ಆ ರೀತಿ ಅದು ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಮತ್ತು ಒಂದು ಅದಕ್ಕೆ ನಮ್ಮ ಈಗ ಬೆಳೆ ವಿಮೆ ಅಂತ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಯಿಂದ ಸ್ವಲ್ಪ ನಮಗೆ ತುಂಬ ಒಂದು ಸ್ವಲ್ಪ ಮಟ್ಟಿಗಾದರೂ ಸ್ವಲ್ಪ ಅನುಕೂಲವಾಗಿದೆ. ನಮ್ಮ ಪ್ರಧಾನಮಂತ್ರಿಯವರ ಒಂದು ಯೋಜನೆಯಿಂದಾಗಿ ನಮಗೆ ಒಂದು ಏನೋ ನಮ್ಮ ಈ ಹಳದಿ ರೋಗದ ಸಮಸ್ಯೆ ಇದ್ದರೂ ಸ್ವಲ್ಪ ಕೊಂಚ ಮಟ್ಟಿಗೆ ನಮಗೆ ಬೆಳೆ ವಿಮೆ ಅಂತ ಬಂದಿದ್ದರಿಂದ ನಮಗೆ ಒಂದು ಅಲ್ಪ ಸಮಾಧಾನ. ಹಾಗೆ ಇದು ನಮ್ಮದೇ ಒಂದೂವರೆ ಸಾವಿರ ಗಿಡದಷ್ಟು ಹೋಗಿದೆ. ಹಾಗೆ ನಮ್ಮ ಗ್ರಾಮದಲ್ಲಿ ಸುಮಾರು ನಮ್ಮ ಆ ಕಲ್ಪಡ ಗುತ್ತು ಹಾಗೆ ಕಲ್ಪಡ ಬೈಲಿನಲ್ಲಿ ಸಾಧಾರಣ ನನ್ನ ಲೆಕ್ಕದಲ್ಲಿ 10,000-15 ಸಾವಿರಕ್ಕಿಂತಲೂ ಹೆಚ್ಚು ಗಿಡಗಳು ಈ ಹಳದಿ ರೋಗಕ್ಕೆ ತುತ್ತಾದಂಥ ಗಿಡಗಳು. ಹಾಗೆ ಅದನ್ನು ಇನ್ನೊಂದು ಪರ್ಯಾಯ ಕೃಷಿ ಮಾಡಬೇಕಾದ್ರೆ ಸ್ವಲ್ಪ ಅವರು ನಮ್ಮ ಅಡಿಕೆಯನ್ನೇ ನಂಬಿರುವಂಥ ಜನರನ್ನು ಸ್ವಲ್ಪ ಪರ್ಯಾಯ ಕೃಷಿಗೆ ಮತ್ತು ಸುಮಾರು ಈ ಭೂಮಿಯನ್ನು ನಾವು 50 ವರ್ಷ ಹಿಂದೆ ಪರ್ಚೇಸ್ ಮಾಡಿದ್ದು ಖಾಲಿ ಜಾಗ, ಆಮೇಲೆ ಇದರಲ್ಲಿ ಕೃಷಿ ಮಾಡಿ ತೋಟ ಮಾಡಿದ್ದು. ಈಗ ಒಂದು 20 ವರ್ಷದಿಂದ ಇಲ್ಲಿ ಹಳದಿ ರೋಗ ಕಾಣಲಿಕ್ಕೆ ಶುರುವಾಗಿ ಯಾರ್ಯಾರ ಹತ್ರ ಏನೇನೋ ಔಷಧಿ ಕೇಳಿ ಆಯಿತು, ಹಾಕಿ ಆಯಿತು, ಈಗ ಇಡೀ ತೋಟಕ್ಕೆ ಬಂದಿದೆ. ಅಂತೂ ಈಗ ಅಡಿಕೆ ತೋಟ ನಮ್ಮಲ್ಲಿ ಮುಗಿದ ಲೆಕ್ಕವೇ. ಈಗ ನೀವು ಪರ್ಯಾಯ ಬೆಲೆಯಾಗಿ ಯಾವುದನ್ನು ಇದಕ್ಕೆ ಯೂಸ್ ಮಾಡ್ಬೋದು ಅನ್ನುವಂಥದ್ದು ನಿಮ್ಮ ದೃಷ್ಟಿಯಿಂದ ಕಾಣ್ತಾ ಇದೆ? ಮಂಗ ತಿನ್ನದಿದ್ದಂಥದ್ದು ಎಂಥದಾದರೂ ಪರ್ಯಾಯ ಬೆಳೆ ಇದ್ದರೆ ನಾನು ಮಾಡಲಿಕ್ಕೆ ಸಿದ್ಧ. ಮಂಗ ತಿನ್ನುವಂಥದ್ದನ್ನು ಯಾವುದು ಮಾಡಲಿ ಇದ್ದರೂ ಇಲ್ಲಿ ಮಂಗ ಬಿಡುವುದಿಲ್ಲ. ಇದರ ಈಗ ಅಂತರ್ಬೆಲೆಯಾಗಿ ಏನಿದೆ ಇದರೊಳಗಡೆ? ಈಗ ಇದರೊಳಗೆ ಕಾಳುಮೆಣಸು ಇದೆ ಅಡಿಕೆ ಮರದಲ್ಲಿ, ಆದರೆ ಅದು ಅಡಿಕೆ ಮರ ಸಾಯುವಾಗ ಅದು ಬೀಳ್ತದೆ. ಹಳದಿ ರೋಗ ಅದಕ್ಕೆ ಏನಾದರೂ ತಾಗಿದೆಯಾ? ಅದಕ್ಕೆ ಹಳದಿ ರೋಗ ಕಾಳುಮೆಣಸಿನ ಬಳ್ಳಿಗೆ ಬಾಧೆ ಗೊತ್ತಾಗಲಿಲ್ಲ, ಇಲ್ಲ. ಈಗ ಹಳದಿ ರೋಗ ಇದ್ದ ಜಾಗದಲ್ಲಿ ಏನಾದರೂ ಇಳುವರಿ ಬರ್ತಾ ಉಂಟಾ ಅಥವಾ? ಅದರಲ್ಲಿ 4 ಅಡಿಕೆ ಸಣ್ಣದಿ ರೋಗ ಕಾಣ್ತದೆ, ಬೆಳಿಲಿಕ್ಕಾಗುವ ಅದೆಲ್ಲ ಬಿದ್ದೋಗ್ತದೆ ಅಷ್ಟೇ. ಈಗ ನೀವು ಇದಕ್ಕೆ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ನಿಮ್ಮ ರೈತರಾಗಿ ನಿಮ್ಮ ಒಂದು ಬೇಡಿಕೆ ಇದೆ? ಯಾವುದು ಮಾಡಬಹುದು, ಏನು ಔಷಧಿ ಮಾಡ್ಬೋದು ಅಂತೇಳಿ ಬಹಳ ಚಿಂತನೆ, ಏನೇನೋ ಸೈಂಟಿಸ್ಟ್ಗಳ ಬರೆಸಿ ಎಲ್ಲ ಅವರು ಹೇಳಿದ ಔಷಧಿಗಳು ಹಾಕಿ ಆಯಿತು, ಎಲ್ಲ ಪರೀಕ್ಷೆಯೂ ಆಯಿತು. ಸೈಂಟಿಸ್ಟ್ ಏನು ಹೇಳಿದ್ದಾರೆ? ಅವರು ಪರೀಕ್ಷೆ ಮಾಡಿದ್ದಾರೆ, ಇದು ಹಾಕಿ ಗುಣ ಆಗ್ತದೆ ಅಂತ ಹೇಳಿದ್ದಾರೆ. ಸುಮಾರು ನನಗೆ 7 ಲಕ್ಷ ರೂಪಾಯಿಗೆ ವಜಾ ಮಾಡಿದರು ಅವರು. ಸರ್ಕಾರಕ್ಕೆ ಇದು ಪರಿಣಾಮ
ಏನಿಲ್ಲ, ಶೂನ್ಯ. ಸರ್ಕಾರದಿಂದ ನಿಮಗೇನಾಗಬೇಕು ಅನ್ನುವಂಥದ್ದನ್ನು ನಿಮ್ಮ ಬೇಡಿಕೆಯನ್ನು ಇಟ್ಟಿದ್ದೀರಿ ರೈತರಾಗಿ? ಏನಾದರೂ ಪರಿಹಾರ ಅಂತೇಳಿ ಎಲ್ರಿಗೂ ಕೊಟ್ಟರೆ ನನಗೆ ಕೊಡಲಿ, ಎಲ್ಲರೂ ನನಗೊಬ್ಬನಿಗೆ ಅಂತ ಬೇಡ. ಈ ಸಂದರ್ಭದಲ್ಲಿ ಆರ್.ಕೆ. ಭಟ್ ಕುರುಬುಡೇಲು, ಹರ್ಷನ್ ನೆಲ್ಯಾರ, ಸುಬ್ರಹ್ಮಣ್ಯ ಭಟ್, ಲೋಹಿತ್ ಕೊಡಿಯಾಲ, ರಾಜೇಶ್ ಸಾರಕೆರೆ, ಜನಾರ್ದನ ಗೌಡ ಮೊದಲಾದವರು ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.